ಸೊ ಎರಡು ವಿಚಾರ ಇದೆ. ಈಗ ಒಂದು, ನಾವು ಸ್ಕೂಲನ್ನು ಸೇರಿಸ್ಬೇಕಿತ್ತು, ಎಲ್ಲ ಪ್ರೈವೇಟ್ ಸ್ಕೂಲ್. ನಾನು ಪ್ರೈವೇಟ್ ಸ್ಕೂಲ್ ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ ಬಸ್ ಇಲ್ಲ ಅಷ್ಟೇ, ಇಲ್ಲಾಂದರೆ ಗೌರ್ಮೆಂಟ್ ಸ್ಕೂಲವರು ಕಳಿಸ್ತೀವಿ. ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸ್ಕೂಲ್ ಬಸ್ಸಸ್ ಇಲ್ಲ, ಹಾಗಾಗಿ ಎಲ್ಲಿ ಸ್ಕೂಲ್ ಬಸ್ಸಸ್ ಇದೆ ಹಂಗಾಗಿ ಆ ಡ್ರೈವರ್ಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಮತ್ತು ಮ್ಯಾನೇಜ್ಮೆಂಟ್ ಅವ್ರನ್ನ ಕೂಡ ಕರಿಬೇಕಿತ್ತು. ಇವತ್ತು ಮ್ಯಾನೇಜ್ಮೆಂಟ್ ಅವ್ರು ಬಂದಿಲ್ಲ. ನೆಕ್ಸ್ಟ್ ಅವ್ರಿಗೂ ಸೇರಿಸಿ ಕೂಡ ಒಂದು ವರ್ಕ್ಶಾಪ್ ಅಂತ ಮಾಡೋಣ ಈಗ. ಸೊ ಇಂಪಾರ್ಟೆಂಟ್ ಇರೋದು, ಲಾಸ್ಟ್ ಟೈಮ್ ನಿಮ್ಮ ಇವ್ರ ಸೇಫ್ಟಿ ಬಗ್ಗೆ ಹೇಳಿದ್ದೆ. ಸ್ಕೂಲ್ ಬಸ್ಸು ಯಾವ ಕಲರ್ಲಿರಬೇಕು? ಯೆಲ್ಲೋ ಕಲರ್ ಇರಬೇಕು. ಆಮೇಲೆ ಬೇರೆ ಏನಿರಬೇಕು? ಯಾರಾದರೂ ಬಾಡಿಗೆಗೆ ಹೈರ್ ಮಾಡಿದರೆ ಬೇರೆ ಬಸ್ನ ಅದ್ರ ಮೇಲೆ ಬರೀಬೇಕು ಆನ್ ಡ್ಯೂಟಿ ಅಂತ, ಸ್ಕೂಲ್ ಡ್ಯೂಟಿ ಅಥವಾ ಆನ್ ಡ್ಯೂಟಿ ಅಂತ ಅದ್ರ ಮೇಲೆ ಲೇಬಲ್ ಇರಬೇಕು, ರೈಟ್? ಸ್ಪೀಡ್ ಗವರ್ನರ್ ಇರಬೇಕು. ಇದೆಯಾ ಎಲ್ಲರ ಹತ್ರ? ಕಿಟಕಿಗಳಿಗೆ ಗ್ರಿಲ್ಸ್ ಹಾಕಬೇಕು ಅಂತ ಹೇಳ್ತಾರೆ. ಹಾಂ, ಅರ್ಜೆಂಟ್. ಹೌದು. ಏನಕ್ಕೆ? ಮಕ್ಕಳು ತಲೆ ಆಚೆ ಹಾಕ್ಬಾರ್ದು, ಕೈ ಆಚೆ ಹಾಕ್ಬಾರ್ದು, ಅವ್ರ ಸೇಫ್ಟಿ ಬಗ್ಗೆ ಗ್ರಿಲ್ಸ್ಗಳನ್ನ ಹಾಕಬೇಕು. ಇದು ಸರ್ಕ್ಯುಲರು 2013 ಬಂದಿರುವಂಥದ್ದು, 2013 ಇಸ್ವಿಯಲ್ಲಿ ಬಂದಿರತಕ್ಕಂಥ ಸರ್ಕ್ಯುಲರು. ಅದ್ರ ಮೇಲೆ ಮತ್ತೊಮ್ಮೆ ನಾವು ಬೆಳಕು ಚೆಲ್ತಾ ಇದ್ದೀವಿ, ನಿಮಗೆಲ್ಲ ಅವೇರ್ನೆಸ್ ಬರಲಿ ಹಾಗೆ ಅಂಥೇಳಿ. ಪ್ರತಿ ಸ್ಕೂಲ್ ಬಸ್ಸಲ್ಲಿ ಬೆಂಕಿಯನ್ನು ನಂದಿಸುವ ಉಪಕರಣ, ಏನು ಫೈರ್ ಎಸ್ಟಿಂಗ್ವಿಷರ್ ಅಂತ ಏನು ಹೇಳ್ತಾರೆ, ಅದನ್ನು ಇಟ್ಟಿರಬೇಕು. ಅಪ್ಪಿತಪ್ಪಿ ಏನಾದರೂ ಸರ್ಕ್ಯೂಟ್ ಆಯಿತು ಹಾಗೆ ಅಂತಂದರೆ ಅದನ್ನ ಇಟ್ಟಿರಬೇಕು. ಪ್ರತಿ ಬಸ್ ಮೇಲೆ ಅದು ಯಾವ ಸ್ಕೂಲ್ ಬಸ್ಸು ಮತ್ತು ಅದ್ರ ಕಾಂಟ್ಯಾಕ್ಟ್ ನಂಬರ್ ಏನಂತ ಬರೆದಿರಬೇಕು. ಇದೆ ಅಲ್ವಾ ಎಲ್ಲರದು? ಎಲ್ಲ ಸ್ಕೂಲ್ ಬಸ್ಗಳು ಬರೆದಿದ್ದೀರಿ. ಈಗ ಇಂಪಾರ್ಟೆಂಟು, ಶಾಲಾ ಮಕ್ಕಳ ಅವ್ರದ್ದು ಏನು ಬ್ಯಾಗ್ ಇರ್ತದಲ್ಲ, ಸ್ಕೂಲ್ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ಇಡಲಿಕ್ಕೆ ಜಾಗ ಇರಬೇಕಂತ. ಇದು ಯಾರ ಬಸ್ಸಲ್ಲಿದೆ? ಇದೆಯಾ ಇಲ್ವಾ? ನಿಜ ಹೇಳಿ. ಇದೆ ಅಂತ ಹೇಳಿದ್ರೆ ಸುಳ್ಳು, ನಾನು ಚೆಕ್ ಮಾಡ್ತೀನಿ ಬಂದ. ಹಾಂ, ಇಲ್ಲ ಅಂದರೆ ಮಾಡಿಸ್ಬೇಕು. ಇದು ಕಂಪಲ್ಸರಿ ಸರ್ಕಾರದ ಆದೇಶ ಆಗಿರುವಂಥದ್ದು ಮತ್ತು ಹೈಕೋರ್ಟ್ ಆರ್ಡರ್ ಆಗಿರುವಂಥದ್ದು. ಯಾಕೆಂದರೆ ಆ ಮಕ್ಕಳು ಆ ಬ್ಯಾಗ್ ಹೊರಿದು ಇನ್ನೊಂದು ಕೈಯಲ್ಲಿ ಲಂಚ್ ಬ್ಯಾಗ್ ಇಟ್ಕೊಳ್ಳೋದು, ಬ್ಯಾಲೆನ್ಸ್ ತಪ್ತಾರೆ ಹತ್ತುವಾಗ ಇಳಿಯುವಾಗ. ಅದನ್ನು ಒಂದು ಸೇಫ್ ಪ್ಲೇಸಲ್ಲಿ ಇಡೋ ಥರ ಅವ್ರಿಗೆ ಒಂದು ಜಾಗ ಸಪ್ರೇಟ್ ವ್ಯವಸ್ಥೆ ಮಾಡಬೇಕು. ಅದರಲ್ಲಿ ಒಬ್ಬರು ಅಟೆಂಡ್ ಇರಬೇಕು ಅಂತ. ನಿಮ್ಮ ಸ್ಕೂಲ್ ಬಸ್ಸಲ್ಲಿ ಒಬ್ಬರು ಅಟೆಂಡ್ ಇರ್ತಾರಾ? ಹತ್ಸೋದು ಇಳಿಸೋದೆಲ್ಲ ಅವರೇ ಮಾಡ್ತಾರಲ್ಲ, ರೈಟ್. ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ, ನಿಮ್ಮಲ್ಲಿ ಸೇಫ್ಟಿ ಮೆಜರ್ಸ್ ಇದೆಯಾ, ನೀವು ಸರಿ ಮಾಡ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅವ್ರ ಪೇರೆಂಟ್ಸು, ಮಕ್ಕಳು ಪೇರೆಂಟ್ಸ್ ಆಗ್ಬೋದು, ತಂದೆ ತಾಯಿ ಆಗ್ಬೋದು, ಅಥವಾ ಪೋಷಕರಾಗ್ಬೋದು, ಅಥವಾ ಯಾರಾದರೂ NGOದವ್ರು ಬಂದು ನಾವು ಚೆಕ್ ಮಾಡ್ತೀವಿ ಅಂದರೆ ನೀವು ಅವ್ರಿಗೆ ಅವಕಾಶ ಕೊಡಬೇಕು. ಇವಾಗ ನೀನ್ಯಾರು ನಾನು ಚೆಕ್ ಮಾಡೋ ಬಿಡಲ್ಲ, ನೀನು ಹತ್ಸಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವ್ರ ಪೇರೆಂಟ್ಸ್ ಇದ್ದಾರೆ ಅಂದರೆ ಅವ್ರ ಮಕ್ಕಳು ಸೇಫ್ಟಿ ದೃಷ್ಟಿಯಿಂದ ಬಸ್ ಹೆಂಗಿದೆ ಅಂತ ನೋಡೋ ಅಧಿಕಾರ ಅವ್ರಿಗಿದೆ. ಅವ್ರು ಬಂದರೆ ನೋಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ದೆನ್ ಈ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು? ಎಷ್ಟು ವರ್ಷ ಆಗಿರಬೇಕು? ಗುಡ್. 5 ವರ್ಷ ಬಸ್ ಓಡಿಸಿ ಎಕ್ಸ್ಪೀರಿಯನ್ಸ್ ಆಗಿರೋದು. ನಾನು 2 ವೀಲರ್ ಓಡಿಸಿದ್ದೀನಿ, ಆಟೋ ಓಡಿಸಿದ್ದೀನಿ, ಟ್ರಕ್ ಓಡಿಸಿದ್ದೀನಿ ಅಂತಲ್ಲ, ಬಸ್ ಓಡಿಸಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. 5 ಇಲ್ಲದೆ ಇರೋರು ಯಾರ್ಯಾರು ಇದ್ದೀರಾ? 5 ವರ್ಷ ಇಲ್ಲದೆ ಇರೋರು ಎಲ್ರಿಗೂ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಹಾಂ, ಏನು ಹೆಸರು ನೀವು? ಹಾಂ, ನಿನ್ನಿಂದೆ. ಹಾಂ, ಎಷ್ಟು ವಯಸ್ಸು? ಎದ್ದೇಳ ಮೇಲೆ. ಹಾಂ, 24. DL ಯಾವಾಗ ಆಯ್ತು ನಿನಗೆ? ಹಾಂ, 21ಲ್ಲಿ DL ಆಯಿತು. 24 3 ವರ್ಷ ಎಕ್ಸ್ಪೀರಿಯನ್ಸ್ ಆಗುತ್ತೆ. 5 ವರ್ಷ ಎಲ್ಲ ಆಯಿತು ನಿಂದು. 5 ವರ್ಷ ಎಲ್ಲಿದೆ ಎಕ್ಸ್ಪೀರಿಯನ್ಸ್ ನಿನಗೆ? ನೀನು ಬಸ್ ಡ್ರೈವರ್ ಆಗಿ 5 ವರ್ಷ ಆಗಿರಬೇಕಲ್ವಾ? ಬಸ್ಗೆ DL ಸಿಗಬೇಕು ಅಂತಂದರೆ ಎಷ್ಟು ವರ್ಷ ಆಗಬೇಕು? ಹಾಂ, 18 ಇಯರ್ಸ್ ಕಂಪ್ಲೀಟ್ ಆಗಬೇಕು. LME ಆಗಬೇಕು. LME ಆದಮೇಲೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ ಆದಮೇಲೆ ಕೊಡಬೇಕು. ಹೌದು ತಾನೆ? LME ಆದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿನಗೆ ಗೂಡ್ಸ್ ಹೆವಿ ವೆಹಿಕಲ್ ಕೊಡೋದು ಬಸ್ಗೆ. ಅದು ತಪ್ಪಾಯ್ತದೆ. ಅದು ನೋಡಿ, 5 ವರ್ಷ ಮಿನಿಮಮ್ DL ಇರಬೇಕು ಹಾಗೆ ಅಂತ. ದೆನ್ ಇದು ಇಂಪಾರ್ಟೆಂಟ್ ನೋಡಿ, ಈ ಲೆವೆಲು ನಾವು ಬಂದಿಲ್ಲ. ಈ ವರ್ಷ ಇದನ್ನೆಲ್ಲ ನಾನು ಚೆಕ್ ಮಾಡಲಿಕ್ಕೆಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ. ಯಾವುದೇ ಒಬ್ಬ ಡ್ರೈವರ್ಗೆ 1 ವರ್ಷದಲ್ಲಿ ಸಿಗ್ನಲ್ ಜಂಪ್ 2 ಸಾರಿ, ಅಂದರೆ ರೆಡ್ ಲೈಟ್ ಬಂದ ಮೇಲೆ ಹೋಗಿರುವಂಥದ್ದು 2 ಸಾರಿ ಸಿಗ್ನಲ್ ಜಂಪು, ಮತ್ತು ಲೇನ್ ಡಿಸಿಪ್ಲಿನ್ಗಳು ಅದರಲ್ಲಿ 2 ಕೇಸಸ್ ಆಗಿದ್ರೆ, 2 ಸಾರಿ ನೀವು ಪೆನಾಲ್ಟಿ ಕಟ್ಟಿದರೆ ಅವ್ರಿಗೆ ಸ್ಕೂಲ್ ಬಸ್ ಡ್ರೈವರ್ ಆಗಲಿಕ್ಕೆ ಅರ್ಹತೆ ಇಲ್ಲ. ಆಯಿತಾ? ಅವ್ರನ್ನ ತೆಗೆದುಹಾಕ್ಬೋದು ಅಂತ. ದೆನ್ ಇನ್ನೊಂದು ಇಂಪಾರ್ಟೆಂಟು, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಆಗಿದ್ದರೆ, ಕುಡಿದು ಗಾಡಿ ಓಡಿಸಿ, ಕುಡಿದು ನಿಮ್ಮ ಬಸ್ ಓಡಿಸಿ ಕೇಸ್ ಆಗಿತ್ತು ಅಂತಂದರೆ, ಅಥವಾ ಓವರ್ ಸ್ಪೀಡ್ ಕೇಸ್ ಆಗಿತ್ತು ಅಂದರೆ, 1 ವರ್ಷದಲ್ಲಿ 1 ಸಾರಿ ಆಗಿತ್ತು ಅದು ಪೆನಾಲ್ಟಿ ಅಂದರೆ, ನಿಮಗೆ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಅವಕಾಶ ಇಲ್ಲ. ಅರ್ಥ ಆಯ್ತಾ? ಇನ್ನೊಂದು ಸಾರಿ ಹೇಳ, ಸಿಗ್ನಲ್ ಜಂಪು 2 ಟೈಮ್ಸು, ಲೇನ್ ಡಿಸಿಪ್ಲಿನು ಬೇರೆ ಡಿಸಿಪ್ಲಿನು. ಈ ರೋಡಲ್ಲಿ 3 ಟ್ರ್ಯಾಕ್ ಇರ್ತದೆ, ಇದರಲ್ಲಿ ಬದಲು ಅದರಲ್ಲಿ ಹೋದ್ರು ಅಂತೇಳಿ ಲೇನ್ ಡಿಸಿಪ್ಲಿನಲ್ಲಿ 2 ಟೈಮ್ಸು. ಅಥವಾ ಡ್ರಂಕ್ ಆ್ಯಂಡ್ ಡ್ರೈವಿಂಗು, ಕುಡಿದು ಗಾಡಿ ಓಡಿಸ್ತಾ ಇದ್ದರೆ 1 ಸಾರಿ, ಅಥವಾ ಓವರ್ ಸ್ಪೀಡ್ 1 ಸಾರಿ. ಇಷ್ಟಾಗಿತ್ತು ಅಂದರೆ
ನಿಮಗೆ ಎಲಿಜಿಬಿಲಿಟಿ ಇಲ್ಲ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಈಗ ಇನ್ನೊಂದು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ, ಪ್ರತಿ ಡ್ರೈವರ್ ಬಗ್ಗೆ ಕನ್ಸರ್ನ್ ಪೊಲೀಸ್ ಸ್ಟೇಷನಿಂದ ಸರ್ಟಿಫಿಕೇಟ್ ತೊಗೋಬೇಕು. ಅವರು ಹೆಂಗೆ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಅವ್ರ ಗುಣ ನಡತೆ ಬಗ್ಗೆ ಹೆಂಗೆ ಸರ್ಟಿಫಿಕೇಟ್ ತೆಗಿತಾರೆ, ಅವ್ರಿಗೆ ಹಿಂದೆ ಯಾವ್ದಾರ ಕೇಸ್ ಇಂತ ಏನು ಇರುತ್ತೆ ಅಂತೇಳಿ ಈಗೆಲ್ಲ ಪ್ರೈವೇಟ್ ಫರ್ಮ್ಗಳು ತೊಗೋತಿದ್ದಾರೆ. ಆ ಥರ ಎಲ್ಲ ಶಾಲೆಗಳು ಕೂಡ ನಮ್ಮ SP ಆಫೀಸ್ಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಅವ್ರ ಮೇಲೆ ಯಾವುದಾದ್ರೂ ಪ್ರೀವಿಯಸ್ ಕೇಸ್ ಇತ್ತಾ ಇಲ್ಲ ಅಂತೇಳಿ ಅದೊಂದು ಸರ್ಟಿಫಿಕೇಟ್ ತಗೊಂಡು ಆಮೇಲೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಇದೆ. ಸಾರಿ ನೀವು ನಿಮ್ಮದು ಯಾವುದೇ ಕೇಸಸ್ ನಿಮ್ದಿಲ್ಲ ಅಂತ ತಗೊಂಡು ಅದನ್ನೆಲ್ಲ ನಿಮ್ಮ ಕನ್ಸರ್ನ್ ಏನು ಸ್ಕೂಲು ಕೊಟ್ಟರೆ ಮತ್ತೆ ಪದೇ ಪದೇ ಮಾಡಿಸೋ ಅವಶ್ಯಕತೆ. ಬಸ್ ಚಾಲಕರು ನಿಮಗೆ ಆ ಏರಿಯಾದ್ದು ಅರಿವಿರಬೇಕು. ನೀವು ಯಾವ ಏರಿಯಾದಲ್ಲಿ ಬಸ್ ಓಡಿಸ್ತೀರಿ, ಏನು ಮಾಡ್ತೀರಿ ಅನ್ನೋದು ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ರಸ್ತೆ ಬಗ್ಗೆ ಗೊತ್ತಿರಬೇಕು, ರಸ್ತೆಯಲ್ಲಿ ಎಲ್ಲಿ ಹಂಪ್ಸ್ ಇದೆ, ಎಲ್ಲಿ ಗುಂಡಿ ಇದೆ, ಆ ಥರದ್ದೆಲ್ಲ ಸ್ವಲ್ಪ ಬನ್ನಿ ಅದು ಗೊತ್ತಿರಬೇಕು. ಮಕ್ಕಳು ಬಸ್ ಹತ್ತುವಾಗ ಇದು ಇಂಪಾರ್ಟೆಂಟು. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಮಕ್ಕಳು ಬಸ್ ಹತ್ತುವಾಗ ಮತ್ತು ಇಳಿಯುವಾಗ ಅವ್ರ ಸೇಫ್ಟಿ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು. ಏನು ನಿಮ್ಮ ಜೊತೆ ಅಟೆಂಡರ್ ಏನಿರ್ತಾರೆ ಅವ್ರ ಅಟೆಂಡರ್ಗಳಿಗೆ ಹೇಳಿ ಮೊದಲೇ ನಿಂತ್ಕೋಬಾರ್ದು, ಬಸ್ ನಿಲ್ಲಬೇಕು. ಬಸ್ ನಿಂತ ಮೇಲೆ ಮಗುನ ಕರ್ಕೊಂಡು ಮಗುಗೆ ಬ್ಯಾಗ್ ಕೊಟ್ಟು ಅಲ್ಲಿ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ನೋಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಅದು ಇಂಪಾರ್ಟೆಂಟು. ಪೂರ್ವ ಪ್ರವಾಸ ತಪಾಸಣೆಗಳು ಅಂತಾರೆ. ಮೊದಲೇ ಪ್ರೀ ಚೆಕಪ್ ಏನು ಮಾಡಬೇಕು, ಏನೆಲ್ಲ ಫಸ್ಟ್ ನೋಡ್ಕೋತೀರಿ ಬಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ? ಏನು ನೋಡ್ಕೋತೀರಾ ನೀವು ಡ್ರೈವರ್ ಆಗಿ? ಗುಡ್. ಎಂಜಿನ್ ಆಯಿಲ್ ಇದೆಯಾ, ಡೀಸೆಲ್ ಇದೆಯಾ ನೋಡ್ಕೋತೀರಿ. ಆಮೇಲೆ ಬ್ರೇಕ್ ವರ್ಕ್ ಆಗ್ತಿದೆಯಾ ನೋಡ್ಕೋತೀರಿ. ಎಲ್ಲ ಸಿಸ್ಟಮ್ ಸರಿ ಇದೆ, ಇದನ್ನೆಲ್ಲ ನೋಡ್ಕೋಬೇಕಷ್ಟೇ. ಟೈರ್ಗಳು ಏನಾಗಿದ್ದಾವೆ, ಏನು ಇರ್ತ ಅಂತ. ಮತ್ತು ಇದು ಪ್ರತಿದಿನ ನೋಡೋವಂಥವು ಬೇರೆ ಇರ್ತವೆ, ವರ್ಷಕ್ಕೊಂದ್ಸಲ ನೋಡೋ ಬೇರೆ ಇರ್ತವೆ. ವರ್ಷಕ್ಕೊಂದ್ಸಲ ನೀವೇನು ಮಾಡಿಸ್ಬೇಕು, ಅದಕ್ಕೆ ಯಾರಿಗೆ ನೆನಪು ಮಾಡ್ಬೇಕು ನೀವು? ಸ್ಕೂಲವ್ರಿಗೆ ನೆನಪು ಮಾಡಬೇಕು. ಅವ್ರು ಬಿಸಿನಲ್ಲಿ ಮರ್ತಿರ್ತಾರೆ ಸ್ಕೂಲ್ ಮ್ಯಾನೇಜ್ಮೆಂಟವರು. FC ಇದೆಯಾ ಇಲ್ಲ ಅವ್ರಿಗೆ ನೆನಪು ಮಾಡಬೇಕು, ಇನ್ಶೂರೆನ್ಸ್ ಇದೆಯಾ ಇಲ್ಲ ನೆನಪು ಮಾಡಬೇಕು. ನೆನಪು ಮಾಡಿ ಅದನ್ನು ಕಟ್ಟಿಸ್ಬೇಕದು. ಈ ಬಸ್ ನಿಲ್ದಾಣಗಳಲ್ಲಿ ಸ್ವಲ್ಪ ಕೇರ್ ಇರಬೇಕು ಅಂತ ಹೇಳ್ತಾರೆ. ಬಸ್ ನಿಲ್ದಾಣ ಅಂದರೆ ನೀವೆಲ್ಲೋ ನಿಲ್ಲಿಸಿರ್ತೀರಿ, ಸ್ಕೂಲ್ ಗ್ರೌಂಡಲ್ಲಿ ನಿಲ್ಲಿಸಿರ್ತೀರ, ಮಕ್ಕಳು ಆಟ ಆಡ್ತಾ ಇರ್ತಾರೆ, ಯಾರೋ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ ಬಸ್ ಕೆಳಗೆ, ಸುಮ್ಮನೆ ಕೂತಿರ್ತಾರೆ, ನರಳಿದೆ, ಮಳೆ ಬಂತು, ಕೆಳಗೆ ಶೆಲ್ಟರ್ ತೊಗೊಂಡಿರ್ತಾರೆ. ಈಗ ನೆನ್ನೆ ಒಂದು ನಮ್ಮ ಕಳ್ಳಂಬೆಳ್ಳಲ್ಲಿ ಮಿಡ್ಸಲ್ಲಿ ಒಂದಾಯಿತು, ಒಂದು ಟ್ರಾಕ್ಟರ್ ನಿಲ್ಲಿಸಿದ್ರು, ತುಂತುರು ಮಳೆ ಬರ್ತಾಯಿತ್ತು, ಆಟ ಆಡ್ತಾ ಇದ್ದ ಮಗು ಹೋಗಿ ಟ್ರಾಕ್ಟರ್ ಕೆಳಗೆ ಕೂತಿದೆ. ಇವನು ಡ್ರೈವರ್ ಬಂದ, ಸೀದಾ ಸ್ಟಾರ್ಟ್ ಮಾಡ್ದ. 6 ವರ್ಷದ ಮಗು, ಗಂಡು ಮಗು, ಸ್ಪಾಟೆಡ್ ಡೆತ್ ಆಯಿತು, ಹೊಲದಲ್ಲಿ ಕೆಲಸ ಮಾಡ್ತಿತ್ತು. ಇದು ನಡೆದಿರುವಂಥದ್ದು 2 ಡೇಸ್ ಬ್ಯಾಕ್. ನೀವು ಚೆಕ್ ಮಾಡಿ, ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿದೆ. ಸೊ ನೀವು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ನೋಡಬೇಕು ಕೆಳಗಡೆ ನಾಯಿ ಮಲಗಿದೆಯಾ, ಮಕ್ಕಳು ಯಾವ್ದಾರು ಇದೆ. ತುಂಬ ನಾಯಿಗಳು ಕಾಮನ್ ಆಗಿ ಸಾಕ್ತಿರ್ತಾವೆ, ಹೌದಾ? ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ನಾಯಿಗಳು ಬಂದು ಅಲ್ಲೇ ಮಲ್ಕೋತವೆ, ನೆರಳಿದೆ, ಸ್ವಲ್ಪ ತಣ್ಣಗಾಗುತ್ತೆ ಹಾಗೆ ಅಂತೇಳಿ. ನಾಯಿಗಳನ್ನು ಸಾಯಿಸಂಗಿಲ್ಲ ನೀವು, ಹೌದು ತಾನೇ? ಅದಕ್ಕೆ ಬೇರೆ ಬೇರೆ ಸಂಘಟನೆಗಳೆಲ್ಲ ಇದ್ದಾವೆ. ಯಾವುದೇ ಜೀವ ತೆಗೆಯುವಂಥ ಅಧಿಕಾರ ನಿಮಗಿಲ್ಲ, ಅರ್ಥ ಆಯ್ತಲ್ಲ? ಸೊ ಮಕ್ಕಳಿದಾವ, ನಾಯಿ ಇದಾವ, ಅದನ್ನು ನೋಡಿ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಸ್ಪೀಡ್ ಲಿಮಿಟ್ಸು ಎಲ್ಲ ಇದೆ ಅಂತ ಹೇಳಿದಿರಿ. ಲೋಡ್ ಮಾಡುವಾಗ ಮತ್ತು ಇಳಿಸುವಾಗ ಏನು ಮಾಡಬೇಕು ಅಂತ. ಸೊ ನೀವು ಯಾರಿಗೆ ಆಟೋಮೆಟಿಕ್ ಡೋರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮ್ಯಾನ್ಯುವಲ್ ಡೋರ್ ಇದ್ರಂತೂ ನಿಮ್ಮ ಅಟೆಂಡರ್ಗೆ ಹೇಳಬೇಕು, ಕರೆಕ್ಟಾಗಿ ಕೂತಿರಬೇಕು, ಅವರು ತೆಗಿಬೇಕು. ಬಸ್ ನಿಂತ ಮೇಲೆ ನಾನು ಆಗಲೇ ಹೇಳಿದೆ, ಮಗುನ ಎಬ್ಬರಿಸ್ಬೇಕು, ಅಲ್ಲಿ ಇಳಿಸ್ಬೇಕು, ಅವ್ರ ಪೇರೆಂಟ್ಸ್ ಏನು ಬಂದಿರ್ತಾರೆ ಅವ್ರಿಗೆ ಕೊಡಬೇಕು. ಇನ್ನೊಂದು ಇಂಪಾರ್ಟೆಂಟು, ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ, ಬಸ್ಸು ಸುತ್ತ ಒಂದು 5ರಿಂದ 10 ಅಡಿ ತುಂಬ ಇಂಪಾರ್ಟೆಂಟು. ಬಸ್ ಇಳಿಸ್ತೀರಿ, ನೀವು ಇಳಿಯೋದಷ್ಟೇ ನೋಡ್ತೀರಾ, ಮಗು ಮುಂದೆ ಹೋಯ್ತೋ ಹಿಂದೆ ಹೋಯ್ತೋ ಗೊತ್ತಿಲ್ಲ. ನೀವು ಬಸ್ಸು ಸ್ಟೇರಿಂಗ್ ಹತ್ರ ಇಲ್ಲಿ ಕೂತಿದ್ದೀರಾ ಅಂದರೆ ಇಲ್ಲಿ ಕೆಳಗೆ ಏನಿದೆ ನನಗೆ ಕಾಣಿಸ್ತಾ ಇಲ್ಲ, ಹೌದಾ? ಇಲ್ಲಿ 1, 2 ಅಡಿ 3 ಅಡಿ ಏನಿದೆ ನನಗೆ ಕಾಣಿಸಲ್ಲ. ನಮ್ಮ ವ್ಯೂ, ನಮ್ಮ ದೃಷ್ಟಿ ನಮ್ಮ ನೇರಿಕ್ಕಿರ್ತದೆ ಬಸ್ ಸೀಟ್ ಕೂತಾಗ. ಮಗು ಏನಾದರೂ ಅಡ್ಡ ಬಂದಿತ್ತಂದರೆ ನಿಮ್ಗೆ ಕಾಣಿಸಲ್ಲ, ಅದು ಬ್ಲಾಕ್ ಸ್ಪಾಟ್ ಅಂತ ಹೇಳ್ತಾರೆ, ಅದು ಬ್ಲಾಕ್ ಸ್ಪಾಟು. ಮಗು ಮುಂದೆ ಹೋಯ್ತಾ ಹಿಂದೆ ಹೋಯ್ತಾ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಅದಕ್ಕೆ ಯಾರು ಹೇಳಬೇಕು ನಿಮಗೆ? ನಿಮ್ಮ ಅಟೆಂಡರ್ ಹೇಳಬೇಕು. ಆದಷ್ಟು ಮುಂದೆ ಹೋಗೋದನ್ನ ಅವಾಯ್ಡ್ ಮಾಡಿ. ಯಾರು ರಿವರ್ಸ್ ತೆಗಿಯಲ್ಲ ನನಗೆ ತಿಳಿದಂಗೆ. ಯಾವಾಗ ಅಂದರೆ ನಿಮ್ಮ ಮುಂದೆ ಯಾವುದೋ ವೆಹಿಕಲ್ ಇದ್ದರೆ ರಿವರ್ಸ್ ತೆಗಿತೀರಿ ನೀವು, ಆವಾಗ ತೊಂದರೆ ಆಗೋ ಚಾನ್ಸಸ್. ನೀವು ಮುಂದೆ ಮೂವ್ ಮಾಡ್ತೀರಿ ಅಂದಾಗ ಆ ಸ್ಪಾಟ್ ಏನಿದೆ ಬ್ಲಾಕ್ ಸ್ಪಾಟ್ ಅಂತ ನಾನು ಏನು ಹೇಳಿದೆ, 2ರಿಂದ 3 ಅಡಿ, ಮಕ್ಕಳು ಸಣ್ಣ ಸಣ್ಣವು ಇರ್ತವೆ, ಅಲ್ಲಿ ಬತ್ತು ಅಂದರೆ ಗೊತ್ತಾಗಲ್ಲ, ಆ ಪಟ್ ಅಂತ ಅವ್ರಿಗೆ ಹೊಡೆದು ಬಿಡ್ತದೆ. ಸೊ ಅದಾಗಬಾರ್ದು. ಸೊ ಈ 5 to 10 ಫೀಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟು. ದೆನ್ ಬಸ್ಸಲ್ಲಿರೋಂಥದ್ದೆಲ್ಲ ನಿಮಗೆ ಗೊತ್ತಿರಬೇಕು. ಮಿನಿಮಮ್ ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದೀರಾ ಎಲ್ಲರೂ? ಗ್ಯಾರಂಟಿ. ಬರೀ ಬಾಕ್ಸ್ ಇರ್ತದೆ, ಒಳಗೇನೈತೆ? ಏನೆಲ್ಲ ಇಟ್ಟಿರ್ತೀರಾ? ಬ್ಯಾಂಡೇಜ್ ಮಾಡೋವಂಥದ್ದು, ಆಯಿಂಟ್ಮೆಂಟ್ ಹಾಕೋಂಥದ್ದು, ಪೌಡರು, ಟಿಂಚರ್ ಏನಿರ್ತದೆ ಅದು ಹಾಕಬೇಕು. ಜೊತೆಗೆ ಯಾರ್ಯಾರು ಮಾಡಿದಿರೋ ಗೊತ್ತಿಲ್ಲ, ಮಾಡಿಲ್ಲ ಅಂದರೆ ನೀವೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತೊಗೋಬೇಕು. ನೀವು ಮತ್ತು ನಿಮ್ಮ ಅಟೆಂಡರ್ಸ್ಗೆ ಫಸ್ಟ್ ಏಡ್ ಟ್ರೈನಿಂಗ್ ಕೊಡಲಿಕ್ಕೆ ನಾವೆಲ್ಲ ಸ್ಕೂಲ್ಗಳಿಗೂ ನಾವು ತಿಳುವಳಿಕೆ ಕೊಡ್ತೀವಿ. ಅಟ್ಲೀಸ್ಟು ಹೆಂಗೆ ಬ್ಯಾಂಡೇಜ್ ಕಟ್ಟಬೇಕು, ಏನು ಮಾಡಬೇಕು ಅಂತ ಫಸ್ಟ್ ಏಡ್ ಟ್ರೈನಿಂಗ್ಗಳು ನಿಮಗೂ ಕೂಡ ಇರಬೇಕು. ಯಾಕೆಂದರೆ ಇಲ್ಲಿಂದ ನಿಯರೆಸ್ಟ್ ಹಾಸ್ಪಿಟ್ಲ್ ತಲುಪೋರಿಗೆ ಗೋಲ್ಡನ್ ಅವರ್ ಅಂತಾರೆ. ಅದು ನೀವೇನು ಮಾಡಿರ್ತೀರಾ ಎಷ್ಟೋ ಜೀವಗಳನ್ನ ಉಳಿಸ್ಬೋದು. ಅದು ಸೊ ಇಂಪಾರ್ಟೆಂಟು. ಪ್ಯಾನಿಕ್ ಆಗುವಂಥದ್ದಿಲ್ಲ, ನೀವೇನು ಉದ್ದೇಶಪೂರ್ವಕವಾಗಿ ಏನೂ ಮಾಡಲ್ಲ.
ಅಪ್ಪಿತಪ್ಪಿ ಆಯ್ತು ಅಂದರೆ ಹೊಡ್ಕೊಂಡು ಹೊಟ್ಟೋಗ್ತಾರೆ, ಅದು ಭಾಳ ದೊಡ್ಡ ಅಪರಾಧ. ಅದು ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ. ಈಗ ಹೊಸ ಆ್ಯಕ್ಟಲ್ಲಿ ಅದಕ್ಕೆ 10 ವರ್ಷ ಪನಿಷ್ಮೆಂಟ್ ಇದೆ, ಅದಿನ್ನೂ ಅಂಡರ್ ಡಿಸ್ಕಷನ್ ಇದೆ. 10 ವರ್ಷ ಪನಿಷ್ಮೆಂಟ್ ಇದೆ ಹಿಟ್ ಆ್ಯಂಡ್ ರನ್ನು. ನಿಮ್ಗೆ ಅಪ್ಪಿತಪ್ಪಿ ಆಕ್ಸಿಡೆಂಟ್ ಆಯಿತು, ಇದು ಆಕ್ಸಿಡೆಂಟೇ. ಅದು ಆದಷ್ಟು ಬೇಗ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕು. ಭಯಪಟ್ಟು ಹೆದರ್ಕೊಂಡು ಹೋದರೆ ತಪ್ಪಿಸ್ಕೋಕ್ಕಂತೂ ಸಾಧ್ಯ ಇಲ್ಲ, ನಾವು ಹಿಡಿತೀವಿ. ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕು. ಬಿಫೋರ್ ದಟ್ ಸಾಧ್ಯ ಆದರೆ ಫಸ್ಟ್ ಏಡ್ ಮಾಡಬೇಕು. ಮಾಡ್ತೀರಾ? ಇಂಪಾರ್ಟೆಂಟು. ಸೆಲ್ ಫೋನ್ ಈಗ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎನಿ ಟೈಮು ಅದೊಂಥರ ಅಡಿಕ್ಷನ್ ಆಗ್ಬಿಟ್ಟೈತೆ. ಗಾಡಿ ಓಡಿಸ್ತಾ ಇದ್ರು ಏನೋ ವಾಟ್ಸಪ್ಪಲ್ಲಿ ಏನೋ ಬಂದಂಗಾಯಿತು, ಫೇಸ್ಬುಕ್ಕಲ್ಲಿ ಯಾರೋ ಏನೋ ಹಾಕ್ದಂಗಾಯಿತು, ಏನೋ. ಸೆಲ್ ಫೋನ್ ಯಾವುದೇ ಕಾರಣಕ್ಕೂ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡು. ಫೋನ್ ಯೂಸ್ ಮಾಡಬಾರ್ದು. ತೀರಾ ಎಮರ್ಜೆನ್ಸಿ ಇತ್ತು ಅಂತಂದರೆ ನೀವು ಗಾಡಿ ನಿಲ್ಲಿಸಿದಾಗ ಮಾತಾಡಿ, ಅದರಲ್ಲಿ ಸೈಲೆಂಟ್ ಇಟ್ಕೋಬೇಕು. ಫೋನ್ ರಿಂಗ್ ಆದರೂ ಕೂಡ 1 ಸೆಕೆಂಡ್ ಸಾಕು ಅಪಘಾತ ಆಗಲಿಕ್ಕೆ. ಹೌದಾ? ಇಂಟೆನ್ಷನ್. ಆಕ್ಸಿಡೆಂಟ್ ಅನ್ನೋದು ಏನಕ್ಕೆ? ಆಕ್ಸಿಡೆಂಟೇ ಅದು. ಆಕ್ಸಿಡೆಂಟ್ ಆಗುವಂಥದ್ದು, ಅದಕ್ಕೆ ಆಕ್ಸಿಡೆಂಟ್ ಅಂತ ಹೆಸರಿರುವಂಥದ್ದು. ಯಾವುದೇ ಕಾರಣಕ್ಕೂ ಸೆಲ್ ಫೋನು ಯೂಸ್ ಮಾಡಬಾರ್ದು. ಸೊ ಬಸ್ಸಲ್ಲಿ ಎಲ್ಲೆಲ್ಲಿ ಏನೇನಿದೆ ನಿಮಗೆಲ್ಲ ಗೊತ್ತಿರಬೇಕು. ಬಸ್ಸು ನಿಮಗೆ ಫೆಮಿಲಿ ಇರಬೇಕು. ಹಿಂಗೆ ನಮ್ಮ ಮನೇಲಿ ಅಡುಗೆ ಮನೆ ಎಲ್ಲಿದೆ, ಸ್ಟೋರ್ ರೂಮ್ ಎಲ್ಲಿದೆ, ಟಾಯ್ಲೆಟ್ ಎಲ್ಲಿದೆ ಗೊತ್ತಿರ್ತದೋ, ಅದೇ ಥರ ಬಸ್ಸಲ್ಲಿ ನಿಮ್ಗೆ ಗೊತ್ತಿರಬೇಕು. ಕ್ಲಚ್ಚು, ಬ್ರೇಕು, ಬ್ರೇಕ್ ಪ್ಯಾಡು, ಅವ್ರು ಆಲ್ರೆಡಿ ಹೇಳಿದ್ರು ಇಂಜಿನ್ ಆಯಿಲು, ಆ ಥರ ಏನಿದೆ ಸಣ್ಣ ಪುಟ್ಟ ರಿಪೇರಿಗಳ ಅರಿವು ಕೂಡ ನಿಮ್ಗೆ ಇರಬೇಕು. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸಿಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.